ರವಿಕಾಂತ್ ಮತ್ತು ಪೂಜಾಶ್ರೀಗೆ ಮದುವೆಯ ಹಾರ್ದಿಕ ಶುಭಾಶಯಗಳು. ನೂತನವಾಗಿ ದಾಂಪತ್ಯಕ್ಕೆ ಕಾಲಿಟ್ಟ ರವಿಕಾಂತ್ ಮೆಂಡೆಗಾರ್ ಹಾಗೂ ಪೂಜಾಶ್ರೀ ಕುಬ್ಸದ್ ಅವರಿಗೆ ಹಾರ್ದಿಕ ಶುಭಾಶಯಗಳು. ಶಿವಮೊಗ್ಗ ಜಿಲ್ಲೆಯ ಶುಭಮಂಗಳ ಕಲ್ಯಾಣ ಮಂಟಪದಲ್ಲಿ ಇಂದು ಈ ದಂಪತಿಗಳ ವಿವಾಹವು ನಡೆದಿದ್ದು, ಈ ಶುಭ ವಿವಾಹಕ್ಕೆ ಹಾರೈಸುವವರು ಮೆಂಡೆಗಾರ್, ಕುಬ್ಸದ್, ಪಾಟೀಲ್, ಬಿರಾದರ್ ಹಾಗೂ ಬೈರ್ಶೆಟ್ಟಿ ಬಂಧುಗಳು ಮತ್ತು ರವಿಕಾಂತ್ ಮೆಂಡೆಗಾರ್ ಅವರ ಸಮಸ್ತ ಗೆಳೆಯರು ಹಾಗೂ ನೈಸ್ ಗಿಫ್ಟ್ ಸೆಂಟರ್ ಸಿಬ್ಬಂದಿ ಮತ್ತು ಪೀಪಲ್ ನ್ಯೂಸ್ ತಂಡದ ಸದಸ್ಯರು. ನಮಸ್ಕಾರ, ಪೀಪಲ್ ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ. ಮೊದಲಿಗೆ ಹೆಡ್ಲೈನ್ಸ್. ಬ್ಯಾಂಕ್ ಕಳ್ಳತನಕ್ಕೆ ಯತ್ನಿಸಿದ ಖದೀಮರು, ಬ್ಯಾಂಕ್ ಒಳನುಗ್ಗಿ ಖಾಲಿ ಕೈಯಿಂದ ಓಡಿ ಹೋದ ಕಳ್ಳರು. ವಿಜಯಪುರ ಜಿಲ್ಲೆ ಆಲ್ಮೇಲು ಪಟ್ಟಣದಲ್ಲಿ ಘಟನೆ. ಸಮತಾ ಸೈನಿಕ ದಳ ತರಬೇತಿಯ ಮುಕ್ತಾಯ ಸಮಾರಂಭ. ಕಾರ್ಯಕ್ರಮಕ್ಕೆ ಆಗಮಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಬುದ್ಧ ವಿಹಾರದಲ್ಲಿ ನಡೆದ ಸಮಾರಂಭ. ರಾಜ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದ ಗ್ರಾಮ. ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ. ಜಾತಿ ಮತ ಭೇದ ಮರೆತು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾದ ಗ್ರಾಮಸ್ಥರು. ವಾರ್ತೆಯ ವಿವರಗಳು. ಕಳ್ಳರು ಕೈ ಇಟ್ರೆ ಸಾಕು ಅಲ್ಲಿ ಕನ್ನ ಬಿದ್ದ ಹಾಗೆ. ಮನೆ, ಆಫೀಸ್, ಕಚೇರಿಯನ್ನು ಕಳ್ಳರು ದೋಚಿ ಬರಿಗೈಲಿ ಹೋಗಿದ್ದನ್ನು ನೀವೆಲ್ಲ ನೋಡಿದ್ದೇವೆ. ಆದರೆ ಇಲ್ಲಿ ಬ್ಯಾಂಕ್ಗೆ ಕನ್ನ ಹಾಕಿದ್ರೂ ಸಹ ಕಳ್ಳರು ಖಾಲಿ ಕೈಲಿ ಹೋಗಿದ್ದಾರೆ. ಅರೆ ಅದ್ಯಾಕಂತೀರಾ? ಹಾಗಾದ್ರೆ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಬ್ಯಾಂಕ್ ರಾಬರಿ ಮಾಡಲು ಫುಲ್ ತಯಾರಿಯಿಂದ ಹೋದ ಖದೀಮರು ಖಾಲಿ ಕೈಯಿಂದ ಓಡಿ ಹೋದ ಘಟನೆ ಬಸವನಾಡು ವಿಜಯಪುರದಲ್ಲಿ ನಡೆದಿದೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಆಲ್ಮೇಲ್ ಪಟ್ಟಣದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ ಈ ಘಟನೆ ನಡೆದಿದೆ. ಹೌದು, ಆಲ್ಮೇಲ್ ಪಟ್ಟಣದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಲೆಂದು ಮುಸುಕುದಾರಿಗಳಾಗಿ ಗುರುವಾರ ಮಧ್ಯರಾತ್ರಿ ಬ್ಯಾಂಕಿನ ಹಿಂದಿನ ಬಾಗಿಲಿನಿಂದ ಬ್ಯಾಂಕ್ ಒಳಗೆ ನುಗ್ಗಿದ್ದಾರೆ. कैमरा बारो बारो ಎಷ್ಟು ಶಾಣೆದ ನೋಡಿ ಮುಖ ಕಟ್ಕೊಂಡು ಮಾಡಿ ಹೊಡಿತ ನೋಡಿ ಕ್ಯಾಮ್ರಾ ಹೊಡಿತ ನೋಡಿ ಅಲ್ಲಿ ಹೊಡ್ಲಿಕತ್ತ ಬ್ಯಾಂಕ್ ಒಳ ನುಗ್ಗಿದ ಕಳ್ಳರು ಒಳಭಾಗದಲ್ಲಿ ಇದ್ದ ಕಿಟಕಿ ಬಳಸಿ ಸಿಸಿ ಕ್ಯಾಮೆರಾ ಒಡೆಯಲು ಯತ್ನಿಸಿದ್ದಾರೆ. ಆದರೆ ಅದು ಸಾಧ್ಯವಾಗದ ಕಾರಣ ಖಾಲಿ ಕೈಯಲ್ಲಿ ಮರಳಿದ್ದಾರೆ. ಆದರೆ ಮುಸುಕುದಾರಿಗಳ ರೂಪದಲ್ಲಿ ಬಂದ ಖದೀಮರ ಫೋಟೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಜಿಲ್ಲಾ ಶ್ವಾನ ದಳ ಬೆರಳಚ್ಚು ತಜ್ಞರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಆಲ್ಮೇಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಸಮಾನತೆ, ಶಾಂತಿ ಎಲ್ಲರನ್ನೂ ಮೂಡಿಸುವುದು ಸಮತಾ ಸೈನಿಕ ದಳ ತರಬೇತಿಯ ಮುಖ್ಯ ಉದ್ದೇಶವೆಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಅವರು ಹೇಳಿದರು. ಸಮತಾ ಸೈನಿಕ ದಳ ತರಬೇತಿ ಶಿಬಿರಗಳ ಮುಕ್ತಾಯ ಸಮಾರಂಭ ಕುರಿತು ನಗರದ ಸಾರಿಪುತ್ರ ಬುದ್ಧ ವಿಹಾರದಲ್ಲಿ ಇಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಅವರು ಮಾತನಾಡುತ್ತಾ 1950ರಲ್ಲಿ ಬುದ್ಧ ದೀಕ್ಷೆ ಪಡೆದು ಈ ತರಬೇತಿಗಳನ್ನು ನಡೆಸುತ್ತಾ ಬಂದಿದ್ದು, ಅಂದು ಪ್ರಾರಂಭವಾದ ಭಾರತೀಯ ಬೌದ್ಧ ಸಭಾ ಇಂದು ಎಲ್ಲ ಕಡೆಗಳಲ್ಲಿ ಪ್ರಚಾರವಾಗಿದೆ ಎಂದರು.
ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ಶಿಕ್ಷಣ ಕಾರ್ಯದರ್ಶಿ ಉಮಾಶಂಕರ್ ರಚಿಸಿರುವ ಕೈಪಿಡಿಯ ವಿಚಾರವಾಗಿ ಪ್ರಶ್ನಿಸಿದ ಮಾಧ್ಯಮದವರಿಗೆ ಉತ್ತರಿಸಿದ ಅವರು, ಈ ವಿಚಾರವಾಗಿ ನಾನು ಮುಂಬೈಗೆ ತೆರಳಿದ ಮೇಲೆ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆಯುತ್ತೇನೆ ಎಂದು ಹೇಳಿದರು. 24 नवंबर एक कॉन्स्टिट्यूशनल डे है और मुझे वो पत्रिका पढ़ने को मिली. मुझे समझाया गया, वो कन्नड़ में थी, मुझे समझाया गया. कल की बात है. हमारे सोसाइटी ने हम लोग ने मिलके उसका कंडेम किया, पहला निषेध कर दिया. गलत बातें फैलाने की कोशिश इस देश में चल रही है. खोटा इतिहास है और सामने लाने की इन लोग कोशिश कर रहे हैं और लोगों को बोलते हैं यही सच है. जो सच इतिहास है इधर इस देश में दबाने की कोशिश चल रही है. हमारा कहना है इतिहास है, वो न्यूट्रल माध्यम से, न्यूट्रल पर्सन से वो लिखा जाए, जो भी हो गए. लेकिन जो सरकारें आज बैठी है केंद्र में, राज्य में, वो झूठा इतिहास, झूठी हिस्ट्री लोगों को बताना चाहते हैं. उसका ही परिणाम है कि ये जो पर्ची अभी छापी स्टेट गवर्नमेंट ने, कर्नाटका स्टेट गवर्नमेंट ने, तो उसका उदाहरण है. ये सवाल कई बार पूछा गया. 1950 का पार्लियामेंट का डिबेट निकाल के देखो, तब सभी ने बाबा साहब इज द मेकर ऑफ द कॉन्स्टिट्यूशन ऑफ इंडिया. उनके साथ जो सदस्य थे उनका कोई सहयोग नहीं था. एक सहयोगी बीमार थे पूरे पीरियड में. 2 जन विदेश में निकल गए. कॉन्स्टिट्यूशन के ऊपर पार्लियामेंट में एक्सप्लेनेशन देते समय कॉन्स्टिट्यूशनल डिबेट अभी भी अवेलेबल है. सब प्रश्नों को बाबा साहब ने प्रत्युत्तर दिया है. जो लिखने वाले हैं 1950 की हिस्ट्री निकालो, फिर समझ में आएंगे. ಈ ಸಂದರ್ಭದಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಪದಾಧಿಕಾರಿಗಳು, ಸಮತಾ ಸೈನಿಕ ದಳ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆಗೆ ನಿರ್ಬಂಧ ಹೇರಲಾಗಿದೆ. ಆದರೆ ಇಲ್ಲೊಂದು ಗ್ರಾಮ ಮಾತ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಟಿಪ್ಪು ಜಯಂತಿ ಮಾಡಿದೆ. ಅರೆ ಅದ್ಯಾವ ಗ್ರಾಮ ಸರ್ಕಾರಕ್ಕೆ ಸೆಡ್ಡು ಹೊಡೆಯಿತು ಅಂದ್ರ? ಹಾಗಾದರೆ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತದೆ. ಟಿಪ್ಪು ಸುಲ್ತಾನ್ ಈ ಹೆಸರು ಯಾಕೋ ರಾಜ್ಯದಲ್ಲಿ ದ್ವೇಷ, ಕಿಚ್ಚು, ಆಕ್ರೋಶಕ್ಕೆ ಕಾರಣವಾಗುತ್ತೆ ಅನಿಸುತ್ತೆ. ಯಾಕೆಂದ್ರೆ ಒಂದು ಕಡೆ ಬಿಜೆಪಿಯವರು ಟಿಪ್ಪು ಜಯಂತಿಯನ್ನು ನಿಷೇಧ ಮಾಡಿದ್ರೆ, ಇನ್ನೊಂದೆಡೆ ಪುಸ್ತಕದಲ್ಲಿರುವ ಟಿಪ್ಪುವನ್ನು ಸಹ ತೆಗೆದುಹಾಕುವ ನಿರ್ಧಾರಕ್ಕೆ ಬಂದಿರುವುದು. ಆದರೆ ಇದೆಲ್ಲದಕ್ಕೂ ಸೆಡ್ಡು ಹೊಡೆದ ಬಸವನಾಡು ವಿಜಯಪುರ ಜಿಲ್ಲೆಯ ಈ ಒಂದು ಗ್ರಾಮದಲ್ಲಿ ಮಾತ್ರ ಟಿಪ್ಪು ಜಯಂತಿಯನ್ನು ಎಲ್ಲರೂ ಒಂದಾಗಿ ಆಚರಿಸುವ ಮೂಲಕ ಭಾವೈಕ್ಯತೆ ಮೆರೆದಿದ್ದಾರೆ. ಹೌದು, ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕೋಕಟ್ನೂರು ಗ್ರಾಮಸ್ಥರು ಹಿಂದಿನಿಂದಲೂ ಬೆಳೆದು ಬಂದು ಹಲವಾರು ನಾಯಕರ ಜಯಂತಿಗಳು ಗ್ರಾಮದ ಸಾರ್ವಜನಿಕರು ಕೂಡಿಕೊಂಡು ಯಾವುದೇ ರೀತಿಯ ಕಲಹ ನಡೆಯದಂತೆ ಮುಂಜಾಗ್ರತವಾಗಿ ಸಭೆ ಸಮಾರಂಭಗಳು ನಡೆಸಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕಾರಿ ಆಗುತ್ತಾರೆ. ಇಂದು ಸಹ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಎಲ್ಲ ಜಾತಿ ಮತ ಬಾಂಧವರು ಒಂದಾಗಿ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೂವಪ್ಪ ಕಣ್ಣೂರ್ ಅವರು ಮಾತನಾಡುತ್ತಾ, ಬದುಕಿದರೆ ಹಜರತ್ ಟಿಪ್ಪು ಸುಲ್ತಾನರಂತೆ ಬದುಕಬೇಕು. ಬ್ರಿಟಿಷ್ ದಬ್ಬಾಳಿಕೆಯ ವಿರುದ್ಧ ಹೋರಾಡಿದ ಮಹಾನ್ ನಾಯಕರು ಅಲ್ಲದೆ ತಮ್ಮ 2 ಮಕ್ಕಳನ್ನು ಒತ್ತೆ ಆಳಾಗಿಟ್ಟು ತನ್ನ ಸಾಮ್ರಾಜ್ಯವನ್ನು ಕಾಪಾಡಿ ಸರ್ವರಿಗೂ ಸಮಾನ ಹಕ್ಕು ಕಲ್ಪಿಸಿದರು ಮತ್ತು ಮಹಿಳೆಯರಿಗೆ ಸ್ವಾತಂತ್ರ್ಯ ನೀಡಿ ಮೈತುಂಬ ಬಟ್ಟೆ ಧರಿಸಲು ಅವಕಾಶ ನೀಡಿದ ಹೃದಯವಂತರು ಅವರು ಅಲ್ಲದೆ ಬ್ರಿಟಿಷರ ಹುಟ್ಟಡಗಿಸಲು ಪ್ರಪ್ರಥಮವಾಗಿ ಪಿರಂಗಿಗಳನ್ನು ತಯಾರಿಸಿ ಸದೆಬಡಿದ ಏಕೈಕ ರಾಜ ಎಂದರೆ ಹಜರತ್ ಟಿಪ್ಪು ಸುಲ್ತಾನರು ಎಂದರು. ನಾವು ವಿದ್ಯೆ ಕಲ್ತೀವಿ, ವಿದ್ಯೆ ದೊಡ್ಡದಲ್ಲ, ವಿದ್ಯೆಗಿಂತ ಅನುಭವ ದೊಡ್ಡದು. ಇವತ್ತ ನಾವು ಶ್ರೀಮಂತರದು ಇವತ್ತು ಹೇಳಿ ಸೊಕ್ಕಿನಿಂದ ಮೆರೀದಲ್ಲ. ಇವತ್ತ ಶ್ರೀಮಂತಿಗೆ ಇದ್ರು ಸಹಿತ ದಾನ ಮಾಡಿದ್ರೊಳಗೆ ಮತ್ತು ವಿಷಯ. ಇವತ್ತ ನಮ್ಮ ಮನೆ ಕಾಯ್ದು ದೊಡ್ಡದಲ್ಲ, ದೇಶ ಕಾಯ್ದು ದೊಡ್ಡದು. ಆ ದೇಶ ಕಾಯೋರಿಗೆ ನಾವು ಈ 10 ನಮಸ್ಕಾರಗಳನ್ನು ಇವತ್ತು ತಾವು ಎಷ್ಟು
ದೇಶವನ್ನು ತಮ್ಮ ಮನೆ ಕಾಯ್ದುಬಿಟ್ಟು ದೇಶ ಕಾಯ್ತಾರಂದ್ರೆ ಅವರಿಗೆ ನಾವು ಯಾವಾಗಲೂ ಶರಣಾಗತಿ ಆಗಿರ್ಬೇಕು. ಅದಕ್ಕೆ ಇವತ್ತು ಇಂಥ ಅನೇಕ ಮಾತುಗಳು ಶರಣರು ಹೇಳ್ಯಾರ. ಇವತ್ತು ಶರಣರು ತಮ್ಮ ದೇಶಕ್ಕಾಗಿ ಎಲ್ಲರನ್ನೂ ಉದ್ಧಾರ ಮಾಡಬೇಕಂತ ತಮ್ಮ ಜೀವನನೇ ಮುಡುಪಿಟ್ಟಾರೆ. ಬಸವಣ್ಣವ್ರು ಎಂತೆಂಥ ಮಾತುಗಳನ್ನು ಹೇಳ್ಯಾರ. 7 ಸೂತ್ರಗಳನ್ನು ಅವರು ತಿಳ್ಕೊಂಡಿದ್ದೇ ಆಗಿದ್ದೆ. ಆದರೆ ನಾವು ಜೀವನದಲ್ಲಿ ನಮ್ಮ ಸಂಸಾರ ಹಿಡ್ಕೊಂಡು ಸಹಿತ ನಾವು ಉದ್ಧಾರ ಆಗ್ತೀವಿ. ಕೆಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ ಎದುರು ಹೊಳೆಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡೆಯಬೇಡ, ಇದೇ ಕೂಡಲ ಸಂಗಮನ ವರಿಸುವ ಪದ್ಯ ಅಂತ ಮಾತನ್ನು ಹೇಳ್ತಾರೆ. ಇದರಲ್ಲಿ 7 ಸೂತ್ರಗಳನ್ನು ನಾವು ತಿಳಿತೇವೆ. ಆದ್ರೆ ಅದರ ಒಂದು 2 ಮಾಡಿದ್ರೆ ಸಾಕು ನಮ್ಗೆ ದೊಡ್ಡವರು ಇರ್ತಾರೆ. ಇದನ್ನು ತಿಳ್ಕೊಂಡ್ಬಿಡ್ರಿ ನೀವು. ಯಾರು ಬೇಕಾದವ್ರು ಬೇಕಾದಲ್ಲಿ ಗಳಿಸ್ಬೋದು. ಆದ್ರೆ ಆತ್ಮವಿಶ್ವಾಸನ ಕಾಯ್ಕೊಂಡೇ ಹೋಗಿದ್ದೆ. ಆದರೆ ಇವತ್ತು ಜನರು ನಮ್ಮನ್ನು ಕೈ ಹಿಡಿದು ಮ್ಯಾಗ ಎತ್ತಲಕ್ಕೆ ತಯಾರದ. ಅದಕ್ಕೆ ದಯಮಾಡಿ ಯಾವುದೇ ಒಂದು ಕೆಲಸವನ್ನು ಕಾರ್ಯಕ್ರಮವನ್ನು ಮಾಡದೆ ನೀವು ಎಲ್ಲ ಗ್ರಾಮ ಪಂಚಾಯತಿ ಹಿಡ್ಕೊಂಡು ಇವತ್ತು ಅರ್ಜಿ ಹಿಡ್ಕೊಂಡು ಎಲ್ಲ ಏನದ ಎಲ್ಲ ಸ್ವಚ್ಛತಾವನ್ನು ಕಾಪಾಡಬೇಕು. ಗುಜರಾತ್ ಟಿಪ್ಪು ಸುಲ್ತಾನರ ಒಂದು ಸರ್ಕಲ್ ಬಹಳ ಸುಂದರವಾಗಿ ಈ ಒಂದು ಕೆತ್ತನೆ ಮಾಡಬೇಕಾದ್ರೆ, ಈ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾದ್ರೆ ಭಾಳಷ್ಟು ಯುವಕರು ಶ್ರಮ ಬಹಳ ದೊಡ್ಡದಿದೆ. ಆ ವಿಚಾರದಲ್ಲಿ ಟಿಪ್ಪು ಸುಲ್ತಾನರ ಬದುಕು, ಅವರ ಜೀವನ ಅತ್ಯಂತ ಕಷ್ಟಮಯವಾಗಿರ್ತಕ್ಕಂಥ ಬದುಕು. ಆ ಬದುಕನ್ನು ನೋಡಿಕೊಂಡಾಗ ಆ ಕಷ್ಟಮಯವಾಗಿ ಬದುಕಿ ಕೊನೆಯ ಹಂತದಲ್ಲಿ ಇವತ್ತು ಅವರ ಸ್ಥಿತಿ ಏನಾಗಿತ್ತು ಅನ್ನೋಂಥದ್ದನ್ನು ಎಲ್ಲರೂ ಕೂಡ ಹೇಳಿಕೊಂಡು ಬಂದ್ದಾರೆ. ತನ್ನ ಮಕ್ಕಳನ್ನು ಒತ್ತಿ ಇಟ್ಟು ಇಡೀ ನಮ್ಮ ಕರ್ನಾಟಕವನ್ನು ರಕ್ಷಣೆ ಮಾಡೋಕ್ಕೆ ಸಲುವಾಗಿ, ತನ್ನ ಬದುಕನ್ನು ಸವಿಸಿದ ಸಲುವಾಗಿ ಇವತ್ತು ಅವರಿಗೆ ಒಂದು ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿ, ಒಂದು ಸರ್ಕಲನ್ನು ನಿರ್ಮಾಣವನ್ನು ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ಭಾವದಿಂದ ಇವತ್ತು ನಿರ್ಮಾಣವಾಗಿದೆ. ಇವತ್ತು ಈ ಕಟ್ಟಡಕ್ಕೆ ಎಲ್ಲ ಹಿರಿಯರ ಸಹಕಾರ ಇದೆ ಅನ್ನುವಂಥ ವಿಚಾರವನ್ನು ನಾವು ಭಾವಿಸಿಕೊಂಡು ಇವತ್ತಿಷ್ಟೆಲ್ಲ ಜನ ಸೇರಿದಾಗ ನಮಗನಿಸ್ತದೆ ಎಲ್ಲರ ಸಹಕಾರ ಇದೆ ಅನ್ನೋಂಥ ಭಾವನೆ ನಮ್ಮಲ್ಲಿ ಬರ್ತಾ ಇದೆ. ಈ ಜಯಂತಿ ಕಾರ್ಯಕ್ರಮದಲ್ಲಿ ಗ್ರಾಮದ ಶ್ರೀ ಮಡಿವಾಳ ದೇವರು ಗದಿಗಿ ಮಠ್, ವಿಜಿ ಹಿರೇಮಠ್, ಅನ್ನುಗೌಡ ಪಾಟೀಲ್, ಶಂಕು ಗೋನಿ, ಮಲ್ಲು ಹಂದ್ರಾಳ್, ಜಟ್ಟಪ್ಪ ಹರ್ನಾಳ್, ಯಲ್ಲಪ್ಪ ಹಾದಿಮನಿ, ಬಸವರಾಜ್ ಹರ್ನಾಳ್, ರೌತಪ್ಪ ಕಣ್ಣೂರ್, ಗಪೂರ್ ಮುಜಾವರ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬ್ಯಾಂಕ್ ಕಳ್ಳತನಕ್ಕೆ ಯತ್ನಿಸಿದ ಖದೀಮರು, ಬ್ಯಾಂಕ್ ಒಳನುಗ್ಗಿ ಖಾಲಿ ಕೈಯಿಂದ ಓಡಿ ಹೋದ ಕಳ್ಳರು. ವಿಜಯಪುರ ಜಿಲ್ಲೆ ಆಲ್ಮೇಲು ಪಟ್ಟಣದಲ್ಲಿ ಘಟನೆ. ಸಮತಾ ಸೈನಿಕ ದಳ ತರಬೇತಿಯ ಮುಕ್ತಾಯ ಸಮಾರಂಭ. ಕಾರ್ಯಕ್ರಮಕ್ಕೆ ಆಗಮಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾಯ್ ಅಂಬೇಡ್ಕರ್ ಬುದ್ಧ ವಿಹಾರದಲ್ಲಿ ನಡೆದ ಸಮಾರಂಭ. ರಾಜ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದ ಗ್ರಾಮ. ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ. ಜಾತಿ ಮತ ಭೇದ ಮರೆತು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾದ ಗ್ರಾಮಸ್ಥರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ನ್ಯೂಸ್. ಇದು ನಿಮ್ಮ ಧ್ವನಿ.